Hi guys, today is a Sunday. Sunday is a holiday, but it is a cheat day for us. ಬೆಳಗ್ಗೆ ಎದ್ದು ಮಾರ್ನಿಂಗ್ ರುಟೀನ್ ಆಗಿ ನೆಕ್ಸ್ಟ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತ ಹೇಳಿ ದೋಸೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವು. ಸೊ ದೋಸೆಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನೆಲ್ಲ ಹಿಂದಿನ ದಿನ ಮಾಡಿಟ್ಕೊಂಡಿದ್ರು. ಸೊ ಪಲ್ಯ, ಉಳ್ಳಾಗಡ್ಡಿ ಪಲ್ಯ, ಅದಕ್ಕೆ ಅರಿಶಿನ ಸ್ವಲ್ಪ ದನಿ ಹಾಕಿ ಮೇಡ್ ಎಲ್ಲ ಮಾಡಿರೋದು. ಸೊ ಅದರಿಂದ ಮಿಕ್ಸ್ ಮಾಡ್ತಾ ಸೊ ಸ್ವಲ್ಪ ಬ್ರೌನಿಷ್ ಆಗೋವರೆಗೂ ಮಾಡಿ ನೆಕ್ಸ್ಟ್ ಸ್ವಲ್ಪ ಟೊಮೊಟೊ ಎಲ್ಲ ಕೊತ್ತಂಬರಿ ಎಲ್ಲ ಕಟ್ ಮಾಡ್ಕೊಂಡಿಟ್ಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ದೋಸೆ ಹಿಟ್ಟನ್ನ ಚೆನ್ನಾಗಿ ಕಲಸಿ ಓಕೆ. ಸೊ ಒಳ್ಳೆ ಲೋ ಫ್ಲೇಮಲ್ಲಿ ಬರೋವರೆಗೂ ಪಲ್ಯ ಮಾಡಿ ನೆಕ್ಸ್ಟು ಕೊಬ್ಬರಿನ ಹೆಚ್ಕೊಂಡು ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇತ್ತು. ಸೊ ಚಟ್ನಿ ಎಲ್ಲ ಆದಮೇಲೆ ಅದನ್ನು ಸ್ವಲ್ಪ ಹಾರ್ಡಿರೋದಕ್ಕೆ ಸ್ವಲ್ಪ ರುಬ್ಬಿದಂಗೆ ಆಯಿತು. ಅದನ್ನು ಚಟ್ನಿ ಬೇಸ್ ಗಟ್ಟಿಯಾಗಿ ಪುಡಿ ಮಾಡಿ ನೆಕ್ಸ್ಟ್ ಅದನ್ನು ಚಟ್ನಿಗೆ ಸಿದ್ಧತೆ ಮಾಡಿಕೊಂಡು ಚಟ್ನಿಯನ್ನು ರೆಡಿ ಮಾಡಿ ಸೊ ದೋಸೆ ಹಾಕ್ತು. ಸೊ ಎಗ್ ದೋಸೆ ಮಾಡಿದ್ವಿ ನಾವು. ಫಸ್ಟು ಮಗನಿಗೆ ಎಗ್ ದೋಸೆ ಎಲ್ಲ ತಿನ್ನಿಸಿ ಆಮೇಲೆ ನಮಗೆ ಕಾಳು ಜೊತೆಗೆ ಚಟ್ನಿ ರೆಡಿಯಾಗಿ ಸೊ ಚಟ್ನಿ ಪಲ್ಯ ಕಾಳು ದೋಸೆ ಭಾಳ ತಿನ್ನೋಕ್ಕಾಗಲ್ಲ, ಒಂದು 2-3 ತಿನ್ಬೋದು ಚೀಟ್ ಡೇ. ನೆಕ್ಸ್ಟ್ ಆಯಿಲ್ ಮಸಾಜ್ ಮತ್ತು ಫನ್ ಎಕ್ಸಸೈಸ್ ಅಂತ ಮಗನ ಜೊತೆಗೆ ಸ್ಟಾರ್ಟ್ ಮಾಡಿದೆ. ಸೊ ಆಯಿಲ್ ಮಸಾಜ್ ಅಟ್ಲೀಸ್ಟ್ ವಾರಕ್ಕೊಂದ್ಸರಿ ಮಾಡ್ತಾ ನಿಮ್ಮ ಮಕ್ಕಳ ಜೊತೆಗೆ ಆಟ ಆಡಿ ಸಂಡೇನ ಕಳೀರಿ. ಸೊ ನೋಡ್ಬೋದು ನೀವು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾನೆ ಅವನು. ಓಕೆ, ಸೊ ಮೀನ್ವೇಲ್ ಎಕ್ಸಸೈಸ್ ಕೂಡ ಮಾಡ್ತಾ ಇದ್ದಾನೆ, ರೈಟ್. ಸೊ ಅವ್ನು ನೋಡಿ ನಾನು ಇನ್ಸ್ಪೈರ್ ಆಗಿ ನಾನು ಎಕ್ಸಸೈಸ್ ಮಾಡಿ ಆದಮೇಲೆ ಅವ್ರದ್ದು ಹುಡುಗರದ್ದು ಆಟ ಗೊತ್ತಲ್ಲ. ಸೊ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ನಮ್ಮ ಮೇಲೆ ಬಂದು ಹೊರಳೋದು ಬೀಳೋದು ಮಾಡಿ ಎಂಜಾಯ್ ಮಾಡ್ತಾ ಇದ್ದಾನೆ ಅವನು. ಇಟ್ಸ್ ಎಂಜಾಯಿಂಗ್ ಲೈಕ್ ಎನಿಥಿಂಗ್, ರೈಟ್. ಸೊ ನೆಕ್ಸ್ಟ್ ಟಗ್ ಆಫ್ ವಾರ್ ಆಡ್ತಿದ್ದಾನೆ ನನ್ನ ಜೊತೆಗೆ. ಸೊ ಗೆದ್ದರೆ ಅವನೇ ಗೆದ್ದ ಮತ್ತೆ ಇನ್ನೊಂದು ಸರಿ ಟೆಸ್ಟ್ ಮಾಡೋಣ ಅಂತ ಮತ್ತೆ ನೋಡಿದರೆ ಮತ್ತೆ ಸೆಕೆಂಡ್ ಟೈಮ್ ಕೂಡ ಅವನೇ ಗೆಲ್ತಾನೆ, ರೈಟ್. ಇದಾದಮೇಲೆ ಮತ್ತೆ ಹೀಗೆ ಆಟ ಕಂಟಿನ್ಯೂ ಆಯಿತು, ಫನ್ ಕಂಟಿನ್ಯೂ ಆಯಿತು. ಸೊ ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಮೈ ಸಂಡೇ. ಸೊ ಡೈಲಿ ಅವನ ಜೊತೆಗೆ ಇರ್ತೀವಿ, ಬಟ್ ಸಂಡೇ ಎಕ್ಸ್ಟ್ರಾ ಕೇರ್ ಜೊತೆಗೆ ಎಕ್ಸ್ಟ್ರಾ ಒಂದು ಫನ್ ವೇಯಲ್ಲಿ ಹೋಗುತ್ತೆ ಇದು, ರೈಟ್. ಸೊ ನೋಡ್ತಾ ಹೋಗ್ಬೋದು. ಸೊ ಬೆಳಗ್ಗೆ ಇದ್ದ ರಾತ್ರಿವರೆಗೂ ಅವನು ಆಡ್ತಾನೇ ಇರ್ತಾನೆ, ಅದರಲ್ಲಿ ಸಂಡೇ ಕೂಡ. ಸೊ ಇಬ್ಬರು ವರ್ಕಿಂಗ್ ಇರೋದ್ರಿಂದ ಸೊ ಹಿಲ್ ಪ್ಲೇ ಮೋರ್ ಲೈಕ್ ಆನ್ ಸಂಡೇ. ಆಡ್ತಾ ಸೊ ಮತ್ತೆ ಎಕ್ಸಸೈಸ್ ಮಾಡೋಣ ಅಂತ ಹೇಳ್ದ. ಸೊ 1 2 3 4 5 6 7 8 9 10 ಮಾಡಿದ್ವು. ಮತ್ತು ಈ ಥರ ಫೋಸ್ನ ನೀನು ಮಾಡಪ್ಪ, ನಾನು ನೋಡಿ ಮಾಡ್ತೀನಿ ಅಂತ ಅಂದ. ಸೊ ಆ ಥರ ಸ್ಟಾರ್ಟ್ ಮಾಡಿ ಹಿಂಗೆ ಎಕ್ಸಸೈಸ್ ಮಾಡ್ತಾ ಸೊ ನನ್ನ ವೆಯ್ಟ್ ಲಾಸಿಗೆ ಅವನು ಕೂಡ ಕಾರಣನೇ. ಬಟ್ ಒಂದು ಪಾರ್ಟ್ ಏನಂತಂದರೆ ನನ್ನ ಜೊತೆಗೆ ಅವನದು ವೆಯ್ಟ್ ಲಾಸ್ ಆಗಿದೆ. ಅದು ನೋಡಿ ಮನೇಲಿ ಬೈತಾ ಇರ್ತಾರೆ, ನೀನು ಮಾಡೋದ್ರಲ್ಲಿ ಇವನ್ನ ವೆಯ್ಟ್ ಲಾಸ್ ಮಾಡ್ತೀಯ ಅಂತ. ಸೊ ಅವನಿರೋದೇ ಆ್ಯಕ್ಟಿವ್. ಸೊ ಏನೇನು ತಿಂತಾನೆ, ಒಂದು ಹೊತ್ತಿಗೆ ಏನು ತಿಂತಾನೆ ಅದನ್ನು ಕರೆಸ್ಕೊಂಬಿಡ್ತಾನೆ. ಸೊ ಅವ್ನು ನೋಡಿ ಒಂಥರ ಇನ್ಸ್ಪಿರೇಷನ್ ನನಗಾಗುತ್ತೆ. ಸೊ ನನ್ನ ನೋಡಿ ಅವನು ಮಾಡಿ ಅವನದು ಬಾಡಿ ಮಸಲ್ಸ್ ಗಟ್ಟಿಯಾಗಿ ಸೊ ಈಸ್ ಆಲ್ಸೋ ಮೋರ್ ಫಿಟ್ ಲೈಕ್ ಮೀ. ಇಬ್ಬರು ಫಿಟ್ ಆಗಿದ್ದೀವಿ ಅಂತ ಇವಾಗ ಆರಾಮ್ ಧೈರ್ಯದಿಂದ ಹೇಳ್ಬೋದು. ಸೊ ಇಟ್ ಈಸ್ ಆಯಿಲ್ ಮಸಾಜ್, ಫನ್ ಎಕ್ಸಸೈಸ್ ಫಾಲೋಡ್ ಬೈ ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಮಾರ್ನಿಂಗ್ ಎಕ್ಸಸೈಸ್ ಅಂತ ಹೇಳ್ಬೋದು. ಸೊ ಈ ಥರ ಒಂದು ಸಂಡೇ ನಮ್ಮದು ಕಳೀತು. ಸೊ ಇಷ್ಟಕ್ಕೆ ಎಂಡ್ ಆಗಿಲ್ಲ. ಸೊ ಮಾಮೂಲಿ ಕಸ ಗುಡಿಸೋದು ಇದ್ದಿದ್ದೇ, ಕಸ ಗುಡಿಸಿದ್ರು ನಮ್ಮ ವೈಫು. ಅದಾದಮೇಲೆ ಕಸ ಗುಡಿಸೋ ಪಾರ್ಟ್ ಅವ್ರದ್ದಾದಮೇಲೆ ನೆಕ್ಸ್ಟ್ ಏನು ಮಾಡಿದ್ವು, ಮಾಪಿಂಗ್ ಈಸ್ ಮೈ ಜಾಬ್ ಆ್ಯಂಡ್ ಇಟ್ಸ್ ಮ್ಯಾಂಡೇಟರಿ. ಸೊ ಐ ವಿಲ್ ಡೂ ಇಟ್ ಅಗೇನ್ ಆ್ಯಂಡ್ ಅಗೇನ್ ಟು ಸ್ಟೇ ಫಿಟ್. ಇಲ್ಲಿ ಜಿಮ್ಮಿಗೆ ಹೋಗೋದಕ್ಕಿಂತ ಕಸಬರ್ಗಿ ಮತ್ತು ಇದನ್ನು ಕ್ಲೀನಿಂಗ್ ಪಾರ್ಟನ್ನು ತೊಗೊಂಬಿಟ್ರೆ ನಿಮಗೆ ಉಳಿತಾಯನೂ ಆಯಿತು, ಬಾಡಿ ಫಿಟ್ಟೂ ಆಯಿತು, ಎಲ್ಲ ಆಗುತ್ತೆ. ಸೊ ಕ್ಲೀನಿಂಗ್ ಔಟ್ಡೋರ್ ತೊಗೊಂಡ್ವಿ ಪಾರ್ಟು. ಸೊ ಔಟ್ಡೋರ್ ಕೂಡ ಚೆನ್ನಾಗಿ ತೊಳೆದು ತಿಕ್ಕಿ ಎಲ್ಲ ಮಾಡಿ ಸೊ ತೊಳೆದಿದ್ದೀವಿ. ಬಿ ಫಿಟ್, ಇನ್ಸ್ಪೈರ್ ಯುವರ್ ಸೆಲ್ಫ್. ನೀವು ಯಾರನ್ನು ಇನ್ಸ್ಪೈರ್ ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಮನ್ನು ನೀವು ಇನ್ಸ್ಪೈರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಟು ದಿಸ್ ಚಾನಲ್. ಥ್ಯಾಂಕ್ ಯು.